ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ತಂಗಿ ಮದುವೆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮದುವೆ ವಿಡಿಯೋ ಅನ್ನೋದಕ್ಕಿಂತ ಮದುವೆಗಿಂತ ಮೊದಲು ನಡೆಯುವಂತಹ ಶಾಸ್ತ್ರಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಅಲ್ಲದಿದ್ದರೂ ಕೆಲವೊಂದಿಷ್ಟು ಶಾಸ್ತ್ರಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಯಾವುದು ವಿಡಿಯೋನು ನಾನು ಶೂಟ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ತುಂಬ ಕೆಲಸ ಇರುತ್ತೆ. ಮದುವೆ ಅಂತ ಅಂದಮೇಲೆ ಎಲ್ಲ ಕೆಲಸನೂ ನಾವೇ ಮಾಡ್ಕೊಳ್ಬೇಕಾಗತ್ತೆ. ಮಕ್ಕಳಂತೂ ಕೈಗೇನೆ ಸಿಗೋದಿಲ್ಲ. ಹಾಗಾಗಿ ಆದಷ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಮದುವೆಗಿಂತ ಮೊದಲನೇ ದಿವಸ ಅಲ್ಲ, ಅದಕ್ಕೂ ಮೊದಲನೇ ದಿವಸ, 2 ದಿವಸ ಮೊದಲು ಇದು ಈ ಥರ ಬೂಂದಿ ಕಾಳನ್ನು ಮಾಡಿ ಈ ಥರ ಪ್ಯಾಕೆಟ್ ಥರ ಮಾಡ್ಕೊಳ್ತೀವಿ. ಅಂದರೆ ಮದುವೆ ಮನೆಗೆ ಎಲ್ಲರಿಗೂ ಹಂಚೋದಕ್ಕೆ ಅಂತ ಈ ರೀತಿಯಾಗಿ ಮಾಡ್ಕೊಳ್ತೀವಿ. ಇದು ಬೂಂದಿ ಕಾಳುಗಳು. ಈ ಥರ ಬೂಂದಿ ಉಂಡೆನೂ ಕೂಡ ಮಾಡಿ ಅದನ್ನು ಕೂಡ ಪ್ಯಾಕ್ ಮಾಡಿ ಇಟ್ಕೊಳ್ತೀವಿ. ಅಂದರೆ ಗಿಫ್ಟೆಲ್ಲ ಕೊಡೋದಕ್ಕೆ ಬರ್ತಾರಲ್ವ, ಅವರಿಗೆ ಕೊಡೋದಕ್ಕೆ ಅಂತ ಈ ರೀತಿಯಾಗಿ ಪ್ಯಾಕ್ ಮಾಡ್ಕೊಳ್ತೀವಿ. ಇದು ಊಟಕ್ಕಿಂತ ಮೊದಲೇ ಮದುವೆಗೆ ಬಂದು ಕೂತಿರ್ತಾರಲ್ವ, ಅವರಿಗೆ ಕೊಡೋದಕ್ಕೆ ಅಂತ ಬೂಂದಿ ಕಾಳುಗಳನ್ನು ಪ್ಯಾಕಲ್ಲಿ ತುಂಬಿಸಿ, ಹಾಗೆ ಈ ಥರ 2 ಬೂಂದಿ ಉಂಡೆಗಳನ್ನು ಹಾಕಿ ಅದನ್ನ ಪ್ಯಾಕ್ ಮಾಡಿ ಇಟ್ಕೊಳ್ತೀವಿ. ಹಾಗೆ ಅದೇ ದಿವಸನೇ ಮೆಹಂದಿ ಹಚ್ಚೋದಕ್ಕೂ ಕೂಡ ಬಂದಿದ್ದು. ಅಂದರೆ ನೆಕ್ಸ್ಟ್ ಡೇ ನಾಂದಿ ಇರೋದ್ರಿಂದ ನಾಂದಿಗಿಂತ ಮೊದಲನೇ ದಿವಸನೇ ಈ ರೀತಿಯಾಗಿ ಮೆಹಂದಿ ಶಾಸ್ತ್ರನೂ ಕೂಡ ಮಾಡ್ತೀವಿ. ಮೆಹಂದಿ ಹಚ್ಕೊಂಡ್ರೆ ನಾಂದಿ ದಿವಸ ಮತ್ತು ಮದುವೆ ದಿವಸ ಎಲ್ಲದಕ್ಕೂ ಕಲರ್ ಚೆನ್ನಾಗಿ ಬರುತ್ತೆ ಅಂತ ನಾಂದಿ ದಿವಸಕ್ಕಿಂತ ಮೊದಲನೇ ದಿವಸ ಈ ರೀತಿಯಾಗಿ ಮೆಹಂದಿ ಹಚ್ಚೋದಕ್ಕೆ ಕೂಡ ಬಂದಿದ್ಲು. ತುಂಬಾ ಚೆನ್ನಾಗಿ ಹಚ್ತಾಳೆ. ಚಿಕ್ಕ ಹುಡುಗಿ ಅವಳು ತುಂಬ ಚೆನ್ನಾಗಿ ಎಲ್ಲರಿಗೂ ಮೆಹಂದಿ ಹಚ್ಕೊಡ್ತಿದ್ಲು. ಅಂದರೆ ಮದುಮಗಳಿಗೆ ಸ್ವಲ್ಪ ಸ್ಪೆಷಲಾಗಿ ಹಚ್ತಿದ್ಲು, ಮತ್ತು ಯಾರಿಗೂ ಹಚ್ಚಲಿಕ್ಕಾಗಿಲ್ಲ. ಟೈಮ್ ತುಂಬಾ ಆಗೋಗಿಬಿಟ್ಟಿತ್ತು. ಅಂದರೆ ಬರೋದೇ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಮದುಮಗಳಿಗೆ ಈ ರೀತಿಯಾಗಿ ನೀಟಾಗಿ ತುಂಬಾ ಚೆನ್ನಾಗಿ ಮೆಹಂದಿನ ಹಾಕಿದ್ಲು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ ಅಂತ. ಫೈನಲ್ ಆಗಿ ಒಂದು ಕೈ ಈ ರೀತಿಯಾಗಿ ಬಂದಿತ್ತು. ಈ ರೀತಿ ಮೆಹಂದಿ ಹಚ್ಚಿ ಆದಮೇಲೆ ಇದಕ್ಕೆ ಸಕ್ಕರೆ ನೀರನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತಂತೆ. ಹಾಗಾಗಿ ಅವಳು ಕೂಡ ಸಕ್ಕರೆ ನೀರು ಅಂದರೆ ಸ್ವಲ್ಪ ದಪ್ಪ ಮಾಡಿಕೊಂಡು ಸಕ್ಕರೆಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿಯಾಗಿ ಹಚ್ಕೊಟ್ಲು. ತುಂಬ ಚೆನ್ನಾಗಿ ಕಲರ್ ಬಂದಿತ್ತು ಕೂಡ. ನೋಡಿ, 2 ಕೈಗೆ ಈ ರೀತಿಯಾಗಿ ಮೆಹಂದಿ ಹಚ್ಚಿ ರೆಡಿ ಮಾಡಿದ್ಲು. ತುಂಬಾ ಚೆನ್ನಾಗಿ ಮೆಹಂದಿ ಹಾಕ್ತಾಯಿದ್ಲು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಫೈನಲ್ ಆಗಿ ಲುಕ್ ಈ ರೀತಿಯಾಗಿ ಬಂದಿದೆ. ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಮೆಹಂದಿ ಹಾಕಿರೋದಂತೂ. ಈ ರೀತಿಯಾಗಿ ಮೆಹಂದಿ ಹಾಕಿ ಹೋದ್ಲು. ಅಂದರೆ ಅವಳಿಗಷ್ಟೇ ಹಾಕಿದ್ಲು, ಕೈಗೆ ಮತ್ತು ಕಾಲಿಗೆ 2ಕ್ಕೂ. ಅಂದರೆ ಮತ್ತು ಯಾರಿಗೂ ಹಾಕೋದಕ್ಕೆ ಟೈಮೇ ಸಿಗಲಿಲ್ಲ ಅವಳಿಗೆ. ಹಾಗೆ ಈ ರೀತಿಯಾಗಿ ಮೆಹಂದಿ ಹಾಕಿ ಆದಮೇಲೆ ಇದು ನೆಕ್ಸ್ಟ್ ಡೇ ಅಂದರೆ ಚಪ್ರ ಶಾಸ್ತ್ರ ದಿವಸ. ಅಂದರೆ ನಾಂದಿ ಮತ್ತು ಚಪ್ರ 2 ಕೂಡ ಒಂದೇ ದಿವಸನೇ ಮಾಡ್ಕೊಳ್ತೀವಿ. ಹಾಗಾಗಿ ಎಲ್ಲರೂ ಸೇರಿಕೊಂಡು ಈ ರೀತಿಯಾಗಿ ತೋರಣಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾಯಿದ್ರು. ಹಾಗೆ ಸಂಜೆ ಟೈಮು ಅರಿಶಿನ ಶಾಸ್ತ್ರ ಮಾಡೋದಕ್ಕೂ ಕೂಡ ಮಂಟಪ ಎಲ್ಲನೂ ಕೂಡ ರೆಡಿಯಾಗಿತ್ತು. ಈ ಥರ ಕೊನೆ ಇರುವಂತಹ ಬಾಳೆನ ಇರ್ತೀವಿ ಚಪ್ರಕ್ಕೆ. ನೋಡ್ತಿರ್ಬೋದು, ಇದು ಮದುಮಗಳು ದಾಟಿ ಹೋಗುವಂತಹ ಚಪ್ರ ಆಗಿರೋದ್ರಿಂದ ಈ ರೀತಿ ಬಾಳೆಕೊನೆ ಇರುವಂತಹ ತೋರಣಗಳನ್ನು ಹಾಕಿ ಮಾವಿನ ಎಲೆಯಿಂದ ಈ ರೀತಿ ತೋರಣಗಳನ್ನು ಮಾಡ್ಕೊಳ್ತೀವಿ. ಹಾಗೆ ಮದುಮಗಳಿಗೆ ಸ್ನಾನ ಮಾಡಿಸ್ತಾರೆ ನಮ್ಮ ಕಡೆ ಎಲ್ಲ ಶಾಸ್ತ್ರಗಳು ಮುಗಿದ ಮೇಲೆ. ಈ ಥರ ಮಾಡಿಕೊಂಡು ಇದ್ರ ಒಳಗಡೆ ತಂಬಿಗೆ ಇಟ್ಟು ನೀರು ತುಂಬಿ ಇಡ್ತಾರೆ. ಅದನ್ನು ಆಮೇಲೆ ಒಂದು ಪದ್ಧತಿ ಮಾಡ್ತಾರೆ ನಮ್ಮ ಕಡೆ, ಅದೇನು ಅಂತ ಆಮೇಲೆ ಹೇಳ್ತೀನಿ. ಹಾಗೆ ಇದು ಬಳೆ ಶಾಸ್ತ್ರ. ಅಂದರೆ ಬೆಳಿಗ್ಗೆನೇ ಬಳೆ ಶಾಸ್ತ್ರ ಮಾಡೋರು ಕೂಡ, ಬಳೆ ಹಾಕೋರು ಕೂಡ ಬಂದಿದ್ದರು. ಬಳೆಗಾರರು ಬಂದಿರೋದ್ರಿಂದ ಮನೆಯಲ್ಲೇ ಎಲ್ಲರೂ ಹೆಣ್ಮಕ್ಳಿಗೂ ಬಳೆ ಹಾಕೋದಕ್ಕೆ ಅಂತ ಕರೆಸಿದ್ವಿ. ಹಾಗಾಗಿ ಮೊದಲು ಮದುಮಗಳಿಗೆ ಬಳೆ ಹಾಕ್ತಾಯಿದ್ರು. ಮದುಮಗಳಿಗೆ ಬಳೆ ಹಾಕೋದಕ್ಕಿಂತ ಮೊದಲು ಈ ರೀತಿಯಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಕಳಶಕ್ಕೆ ಮತ್ತು ಅವರಿಗೆ ಉಡುಗೊರೆ ಕೊಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಅವಳಿಗೆ ಪೂಜೆ ಎಲ್ಲ ಹೇಳ್ಕೊಡ್ತಾಯಿದ್ರು. ಹಾಗೆ ಅವಳಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಮೊದಲು ಅವಳಿಗೆ ಬಳೆಯನ್ನು ತೊಡಿಸಿದ್ರು. ಅವಳಿಗೆ ಬಳೆಯೆಲ್ಲ ತೊಡಿಸಿ ಆದಮೇಲೆ ಉಳಿದಿರುವಂತಹ ಎಲ್ರಿಗೂ ಬಳೆ ತೊಡಿಸ್ತಾರೆ. ಅವಳಾದಮೇಲೆ ಮೊದಲು ಅಕ್ಕನ ಸ್ಥಾನದಲ್ಲಿ ಇರೋದು ನಾನೇ, ಅಂದರೆ ಮೊದಲನೇ ಅಕ್ಕ. ಹಾಗಾಗಿ ಅವಳಿಗಾದಮೇಲೆ ನನಗೇನೆ ಬಳೆ ತೊಡಿಸಿದ್ರು. ನನಗಾದಮೇಲೆ ಅಮ್ಮ, ಹಾಗೆ ಉಳಿದಿರುವಂತಹ ತಂಗಿದಿರಿಗೆಲ್ಲರಿಗೂ ಬಳೆ ತೊಡಿಸಿದ್ರು. ಹಾಗೆ ಬಂದಿರುವಂತಹ ಎಲ್ಲ ಹೆಣ್ಮಕ್ಳಿಗೂ ಕೂಡ ಬಳೆಯನ್ನು ತೊಡಿಸಿದ್ವಿ ಈ ಸರಿ ಈ ತಂಗಿ ಮದುವೆಯಲ್ಲಿ. ಅಂದರೆ ಇದು ಕೊನೆ ತಂಗಿ ಮದುವೆ ಆಗಿರೋದ್ರಿಂದ ಎಲ್ರಿಗೂ ಕೂಡ ಬಳೆ ತೊಡಿಸಿದ್ವಿ. ಬಳೆ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಹಾಗೆ ನಾಂದಿ ಎಲ್ಲ ಮುಗೀತು. ನಾಂದಿ ಎಲ್ಲ ಮುಗಿದಾದಮೇಲೆ ಸಂಜೆ ಟೈಮ್ ಅಂದರೆ 3:30 ಅಷ್ಟೊತ್ತಿಗೆ ಊಟ ಎಲ್ಲ ಮುಗಿಸ್ಕೊಂಡು ಅರಿಶಿನ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಅರಿಶಿನ ಶಾಸ್ತ್ರ ಅಂದ ಕೂಡಲೇ ಎಲ್ಲರೂ ಕೂಡ ಎಲ್ಲೋ ಡ್ರೆಸ್ಸಿಂದ ಮಿಂಚ್ತಾಯಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು. ಒಂಥರ ಎಲ್ಲೋ ಥೀಮ್ ಇದ್ದಂಗಿತ್ತು. ಅಷ್ಟು ಎಲ್ಲರೂ ಚೆನ್ನಾಗಿ ಎಲ್ಲೋ ಕಲರ್ ಡ್ರೆಸ್ನೇ ಹಾಕ್ಕೊಂಡಿದ್ರು. ಆಲ್ಮೋಸ್ಟ್ ಎಲ್ಲರೂ ಕೂಡ ಎಲ್ಲೋ ಡ್ರೆಸ್ನಲ್ಲೇ ಇದ್ದರು. ಮಕ್ಕಳು ಕೂಡ ಅಷ್ಟೇ ಈ ರೀತಿಯಾಗಿ ಎಲ್ಲೋ ಡ್ರೆಸ್ ಹಾಕ್ಕೊಂಡು ಈ ರೀತಿ ಪುಟಾಣಿ ಮಕ್ಕಳು ಕೂಡ ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ರು. ಮಕ್ಕಳಿಗೆ ಅದೇ ಒಂಥರ ಖುಷಿ. ಅವ್ರನ್ನ ಯಾರು
ಮುಟ್ಬಾರ್ದು. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಕೊಂಡ್ರೆ ಈ ರೀತಿಯಾಗಿ ಕುಣಿತಾನೆ ಇರ್ತಾರೆ. ಅಂದರೆ ಸಿಕ್ಕಾಪಟ್ಟೆ ಶಕೆ ಇದ್ದಿರೋದ್ರಿಂದ ಮಕ್ಕಳು ಮೈಮೇಲೆಲ್ಲ ಇರೋದಿಲ್ಲ. ಈ ಥರನೇ ಅವರಿಗೆ ಆಟ ಆಡೋದಕ್ಕೇ ಇಷ್ಟ ಆಗುತ್ತೆ. ಹಾಗೆ ಪಾಪುಗಳಿಬ್ಬರು ಸೇರಿಕೊಂಡು ಈ ರೀತಿ ಕುಣಿತಾ ಇದ್ರು. ಅವ್ರ ಆಟ ನೋಡೋದೇ ಚೆಂದ. ನಾವು ಒಂದು ಕಡೆ ಶಾಸ್ತ್ರ ಮಾಡ್ಕೊಳ್ತಾ ಇದ್ರೆ ಮಕ್ಕಳು ಇನ್ನೊಂದು ಕಡೆ ಈ ರೀತಿಯಾಗಿ ಕುಣಿತಾ ಇರೋದನ್ನು ನೋಡೋದಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ. ಹಾಗೆ ಈ ಥರ ಎಲ್ಲರೂ ಸೇರಿಕೊಂಡು ಅರಿಶಿನ ಶಾಸ್ತ್ರನೂ ಕೂಡ ರೆಡಿ ಮಾಡಿಕೊಂಡು ಮೊದಲು ಮದುಮಗಳಿಗೆ ಅರಿಶಿನ ಹಚ್ಚೋದಕ್ಕೆ ಶುರು ಮಾಡ್ಕೊಂಡ್ವಿ. ಅಂದರೆ ಎಲ್ಲ ರೆಡಿ ಮಾಡ್ಕೊಳ್ತಿರ್ಬೇಕಾದ್ರೆ ಈ ರೀತಿಯಾಗಿ ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ. ಅಂದರೆ ಕೆಲವರು ಒಬ್ಬೊಬ್ಬರು ನಿಂತ್ಕೊಂಡು ಫೋಟೋಶೂಟ್ ಮಾಡ್ಕೊಂಡ್ವಿ ನಮ್ಮಷ್ಟಕ್ಕೆ ನಾವೇನೆ. ಆಮೇಲೆ ಕ್ಯಾಮ್ರಾಮೆನ್ ಕೂಡ ಬಂದಿದ್ದರು. ಹಾಗೆ ನಮ್ಮ ಕಡೆ ಅರಿಶಿನ ಹಚ್ಚೋದು ಅಂದರೆ ಬರೀ ಅರಿಶಿನ ಅಷ್ಟೇ ಹಚ್ಚೋದಿಲ್ಲ, ದೇಹಕ್ಕೆ ತಂಪಾಗಲಿ ಅಂತ ಮಲ್ಲಿಗೆ ಹೂವಿನ ಎಲೆಗಳಿರುತ್ತಲ್ವ ಅದನ್ನ ರುಬ್ಬಿ ಇಡ್ತಾರೆ. ಕೆಲವರಿಗೆ ಸ್ವಲ್ಪ ಅರಿಶಿನ ಅಲರ್ಜಿ ಇರುತ್ತೆ. ಹಾಗೆ ಅಂಥವರಿಗೆ ಈ ರೀತಿಯಾಗಿ ಮಲ್ಲಿಗೆ ಹೂವಿನ ಎಲೆನ ರುಬ್ಬಿ ಅರಿಶಿನದ ಜೊತೆ ಹಚ್ಚೋದ್ರಿಂದ ಸ್ವಲ್ಪ ಕೂಡ ಅಲರ್ಜಿ ಆಗೋದಿಲ್ಲ. ಹಾಗಾಗಿ ನಮ್ಮ ಕಡೆ ಈ ರೀತಿಯಾಗಿ ಬರೀ ಅರಿಶಿನ ಒಂದೇ ಹಚ್ಚೋದಿಲ್ಲ, ಬರೀ ಮಲ್ಲಿಗೆ ಹೂವಿನ ಎಲೆನ ಅರ್ದು ಹಚ್ತಾರೆ. ಆದರೆ ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅರಿಶಿನ ಜೊತೆ ಸೇರಿಸ್ಕೊಂಡು ಅರಿಶಿನ ಮತ್ತು ಮಲ್ಲಿಗೆ ಹೂವಿನ ಅಂದರೆ ಬೀಸಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಹಚ್ಕೊಳ್ತಾ ಇದ್ವಿ. ನೋಡಿ ಈ ರೀತಿಯಾಗಿ ಹೀಗೆ ಎಲ್ಲರೂ ಹಚ್ಚಿ ಆದಮೇಲೆ ಈ ರೀತಿ ಫೋಟೋಶೂಟ್ ಕೂಡ ನಡೀತು. ಎಲ್ಲ ರೆಡಿ ಆದಮೇಲೆ ಮಕ್ಕಳು ಒಂದು ಕಡೆ ಈ ರೀತಿ ಖುಷಿಯಿಂದ ಆಟ ಆಡ್ತಾಯಿದ್ರೆ ಕೆಲವರು ದೊಡ್ಡವರೆಲ್ಲ ಸೇರಿಕೊಂಡು ಅರಿಶಿನ ಶಾಸ್ತ್ರನೂ ಕೂಡ ಮುಗಿಸ್ಕೊಂಡ್ವಿ. ನೋಡಿ ಈ ರೀತಿಯಾಗಿ ಚಿಕ್ಕ ಮಕ್ಕಳದೇ ಒಂದು ಪ್ರಪಂಚ ಆಗಿರುತ್ತೆ. ಅವ್ರನ್ನ ನೋಡೋದೇ ಏನೋ ಒಂಥರ ಖುಷಿಯಾಗುತ್ತೆ. ಈ ಥರ ಮಕ್ಕಳು ಒಂದು ಕಡೆ ಆಟ ಆಡ್ತಾಯಿದ್ರೆ ನಾವು ಅರಿಶಿನ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡ್ವಿ. ಅರಿಶಿನ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಎಲ್ಲ ಫೋಟೋಸ್ ಎಲ್ಲ ಮುಗಿದ್ಮೇಲೆ ನಾವು ಆಗ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ರೀತಿ ಮಂಟಪ ಥರ ಮಾಡ್ತಾರೆ, ಚಿಕ್ಕ ಮಂಟಪ ಥರ. ಆಮೇಲೆ ಈ ಥರ ಸ್ವಲ್ಪ ಅವರಿಗೆ ಕೆಂಪು ನೀರು ಮಾಡಿಟ್ಕೊಳ್ತಾರೆ. ಅದನ್ನು ಈ ರೀತಿ ಹಿಡ್ಕೊಂಡು ನಮ್ಮ ಕಿವಿ ಮೇಲೆ ನೀರು ಹಾಕ್ತಾರೆ. ಅಂದರೆ ನಮ್ಮ ಯಜಮಾನರು ಹಿಡ್ಕೊಂಡಿದ್ರೆ ನಾನು ಅವ್ರ ಕಿವಿ ಮೇಲೆ ನೀರು ಹಾಕ್ಕೊಳ್ಳೋದು. ಆ ತಂಬಿಗೆಯಲ್ಲಿರುವಂತಹ ನೀರನ್ನು ಈ ರೀತಿಯಾಗಿ ತಗೊಂಡು ಈ ಥರ ಕಿವಿ ಮೇಲೆ ನೀರು ಬಿಟ್ಕೊಳ್ಳೋದು. ನಮ್ಮ ಕಿವಿ ಮೇಲೆ ಬಿಟ್ಟಂತಹ ನೀರು ಅವ್ರ ಕಿವಿ ಮೇಲಿಂದ ಹಾದು ಹೋಗಬೇಕು. ಆ ರೀತಿಯಾಗಿ ನೀರನ್ನು ಬಿಡ್ತಾರೆ. ಇದು ಒಂಥರ ಶಾಸ್ತ್ರ. ನಮ್ಮ ಕಡೆ ಇದಕ್ಕೆ ಬಳ್ಳಿ ನೀರು ಬಿಡೋದು ಅಂತ ಹೇಳ್ತಾರೆ. ನೋಡಿ ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಅಂದರೆ ಗಂಡ ಹೆಂಡತಿ ಜೋಡಿ ಇದ್ದರೆ ಗಂಡ ಈ ರೀತಿಯಾಗಿ ಹಿಡ್ಕೊಂಡ್ರೆ ಹೆಂಡತಿ ನೀರು ಬಿಡೋದು, ಹೆಂಡತಿ ಹಿಡ್ಕೊಂಡಾಗ ಗಂಡ ನೀರು ಬಿಡೋದು. ಈ ರೀತಿಯಾಗಿ ಶಾಸ್ತ್ರಗಳನ್ನು ಮಾಡ್ಕೊಳ್ತೀವಿ. ಒಂದು ವೇಳೆ ಯಾರೂ ಇಲ್ಲ ಒಂಟಿಯಾಗಿದ್ದಾರೆ ಅಂದರೆ ಅವರು ಯಾರಾದರೂ ಒಬ್ಬರು ಹಿಡ್ಕೊಂಡು ಈ ರೀತಿಯಾಗಿ ಹಿಡ್ಕೊಂಡು ಇನ್ನೊಬ್ಬರು ನೀರು ಬಿಡ್ತಾರೆ. ಈ ರೀತಿಯಾಗಿ ಅವರಿಗೆ ಅರಿಶಿನ ಶಾಸ್ತ್ರ ಮುಗಿದ್ಮೇಲೆ ಈ ಶಾಸ್ತ್ರನ ಮಾಡ್ತೀವಿ. ಮದುಮಗಳ ಜೊತೆ ಒಂದು ಚಿಕ್ಕ ಮಕ್ಕಳನ್ನು ಕೂರಿಸ್ತಾರೆ. ಅವರಿಗೂ ಕೂಡ ಮದುಮಗಳಿಗೆ ಯಾವ ರೀತಿಯಾಗಿ ಶಾಸ್ತ್ರಗಳನ್ನು ಮಾಡಿದ್ವೋ ಅದೇ ರೀತಿಯಾಗಿಯೇ ಪಕ್ಕದಲ್ಲಿ ಕೂರಿಸಿರುವಂತಹ ಮಕ್ಕಳಿಗೂ ಕೂಡ ಹೆಣ್ಮಗಳಿಗೂ ಕೂಡ ಅದೇ ರೀತಿಯಾಗಿಯೇ ಮಾಡ್ತೀವಿ. ನೋಡಿ ಈ ರೀತಿಯಾಗಿ ಶಾಸ್ತ್ರ ಮಾಡ್ತೀವಿ. ಆ ನೀರನ್ನೇ ತಗೊಂಡು ತಂಬಿಗೆಲಿರುವಂತಹ ನೀರನ್ನೇ ತಗೊಂಡು ಈ ಥರ ಹಿಡ್ಕೊಂಡು ಕಿವಿ ಮೇಲೆ ನೀರು ಬಿಟ್ಕೊಳ್ಳೋದು. ಇದು ಒಂಥರ ಶಾಸ್ತ್ರ ತುಂಬಾ ಚೆನ್ನಾಗಿದೆ. ನಮ್ಮ ಕಡೆ ತುಂಬಾ ನೆನಪುಗಳಿರುತ್ತೆ ಈ ಶಾಸ್ತ್ರಗಳೆಲ್ಲ. ಅಂದರೆ ಎಲ್ಲರೂ ಸೇರಿಕೊಂಡು ಮಾಡ್ಕೊಳ್ತೀವಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ನೆನಪಿರುತ್ತೆ ಈ ಥರ ಎಲ್ಲ ಮಾಡ್ಕೊಂಡಾಗ. ಯಾರು ಬೇಕಾದರೂ ಹಿಡ್ಕೊಳ್ಬೋದು, ಚಿಕ್ಕ ಮಕ್ಕಳು ಕೂಡ ಈ ರೀತಿಯಾಗಿ ಹಿಡ್ಕೊಂಡು ನೀರು ಬಿಡ್ಬೋದು. ಮಕ್ಕಳಿಗೆಲ್ಲ ಇನ್ನೂ ಒಂಥರ ಇಂಟ್ರೆಸ್ಟು ಈ ಥರದ್ದೆಲ್ಲ ಕೆಲಸ ಮಾಡೋದಕ್ಕೆ. ದೊಡ್ಡವರಂತೂ ಮಾಡ್ತಾರೆ, ಆದರೆ ಮಕ್ಕಳಿಗೆ ತಾವು ಮಾಡ್ತೀವಿ ಅಂತ ಬರ್ತಾರೆ, ಅವರಿಗೂ ಕೂಡ ಕೊಟ್ಟು ಈ ರೀತಿಯಾಗಿ ಮಾಡಿಸ್ತೀವಿ. ಹಾಗೆ ಎಲ್ಲರೂ ಎಷ್ಟು ಜನ ಇದ್ದಾರೆ ಎಲ್ಲರೂ ಸೇರಿಕೊಂಡು ಈ ರೀತಿಯಾಗಿ ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡು ಮದುಮಗಳಿಗೆ ಸ್ನಾನನ ಮಾಡಿಸ್ತೀವಿ. ಈ ಥರ ಸ್ನಾನ ಮಾಡಿಸ್ಕೊಂಡ್ಬಿಟ್ರೆ ಇದು ನೆಕ್ಸ್ಟ್ ಡೇ ಅಂದರೆ ಮದುವೆ ದಿವಸನೇ ಮಾಡ್ಕೊಳ್ತಾರೆ ಕೆಲವು ಕಡೆ. ಹಾಗೆ ತುಂಬ ಬೇಗ ಮದುವೆ ಎಲ್ಲ ಇದ್ದರೆ ಅರಿಶಿನ ಶಾಸ್ತ್ರದ ದಿವಸನೇ ಮಾಡ್ಕೊಳ್ತೀವಿ. ಹಾಗಾಗಿ ಇವತ್ತು ಮದುವೆ ಅಂದರೆ ತುಂಬ ದೂರ ಹೋಗಬೇಕಾಗಿರೋದ್ರಿಂದ ಅರಿಶಿನ ಶಾಸ್ತ್ರ ದಿವಸನೇ ಮಾಡ್ಕೊಂಡ್ವಿ. ಹಾಗೆ ಇದು ನೆಕ್ಸ್ಟ್ ಡೇ ಮದುವೆ ದಿವಸ ನಾನು ತಲೆಗೆ ಹಿಡ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಕಳಶ ಹಿಡ್ಕೊತಾರಲ್ಲ, ಅದು ನಾನಾಗಿರೋದ್ರಿಂದ ನನಗೆ ಯಾವುದೇ ರೀತಿಯಾಗಿರುವಂತಹ ವಿಡಿಯೋ ಮಾಡ್ಕೊಳ್ಳಿಕ್ಕಾಗಿರಲಿಲ್ಲ. ಮಕ್ಕಳು ಆ ಕಡೆ ಈ ಕಡೆ ಓಡಾಡ್ತಾಯಿದ್ರು, ಹಾಗಾಗಿ ಮಕ್ಕಳು ಕೂಡ ಯಾವುದೇ ರೀತಿಯಾಗಿರುವಂತಹ ವಿಡಿಯೋ ಮಾಡ್ಕೊಳ್ಳಿಲ್ಲ. ಹಾಗೆ ಮದುವೆ ವಿಡಿಯೋ ನಾನು ಇನ್ಯಾವಾಗಲಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮದುವೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.